ಬಿತ್ತನೆ ಬೀಜಕ್ಕಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಅನ್ನದಾತರ ಅಲೆದಾಟ. ಸರತಿ ಸಾಲಿನಲ್ಲಿ ಕಾದು ನಿಂತ ರೈತರಿಗೆ ಸರ್ವರ್ ಸಮಸ್ಯೆಯ ಉಡಾಫೆ ಉತ್ತರ. ಹುಬ್ಬಳ್ಳಿ ತಾಲೂಕಿನ ನೋಲ್ವಿ ಗ್ರಾಮದ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಬಿತ್ತನೆ ಬೀಜ ನೀಡಲು ಅಧಿಕಾರಿಗಳು ಬೇಜವಾಬ್ದಾರಿತನ ತೋರುತ್ತಿದ್ದು, ಬಿತ್ತನೆ ಬೀಜಕ್ಕಾಗಿ ರೈತರು ಬೆಳಗಿನ ಜಾವದಲ್ಲೇ ಬಂದು ಸರತಿ ಸಾಲಿನಲ್ಲಿ ನಿಂತರೂ ಸಹ ಅಧಿಕಾರಿಗಳು ಸರ್ವರ್ ಸಮಸ್ಯೆ ಇದೆ ಎಂದು ಹಾರಕ್ಕೆ ಉತ್ತರ ನೀಡುತ್ತಿರುವುದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗಿನಿಂದ ಕಾದು ಅನ್ನ ನೀರು ಇಲ್ಲದೆ ಸರತಿ ಸಾಲಿನಲ್ಲಿ ನಿಂತ ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿರುವುದನ್ನು ನೋಡಿದ ರೈತರ ಬಗ್ಗೆ ಅಧಿಕಾರಿಗಳಿಗಿರುವ ಅಸಡ್ಡೆ ಎದ್ದು ಕಾಣುತ್ತಿದೆ. ಇನ್ನಾದರೂ ಈ ರೀತಿ ವರ್ತನೆ ತೋರದಂತೆ ಎಚ್ಚರ ವಹಿಸಿ. ವರದಿ ಸೋಮಶೇಖರ್ ಲಮಾಣಿ. ಈಗ ಅಧಿಕಾರಿಗಳು ಸರ್ವರ್ ಇಲ್ಲ ಅಂತ ಹೇಳೋದು, ಆ ಸರ್ವರ್ ಇಲ್ಲ ನಮ್ಗೆ ಗುರ್ತಾಗತ್ತೆ. ಏನೇ ಕಂಪ್ಯೂಟರ್ ಚಾಲು ಮಾಡಿದ್ರೆ ಸರ್ವರ್ ಗುರ್ತಾಗತ್ತೆ. ಕಂಪ್ಯೂಟರ್ ಚಾಲು ಮಾಡಲ್ಲ ಹೊರಗೆ ಗೇಟ್ ಹಾಕಿ ಹೊರಗೆ ಕಂಪ್ಯೂಟರ್ ಸರ್ವರ್ ಇಲ್ಲ ತೋರಿಸಿ ನಾವೇನು ಮಾಡೋದು? ಈಗ ಕೇಳೋರು ಯಾರು ಹೇಳೋರು ಯಾರು ಇಲ್ಲ ಹೌದಲ್ರಿ? ಯಾರು ಹೇಳೋರು ಯಾರು ಇಲ್ಲ ಹೊರಗೆ ನಿಂತರೆ ಸರ್ವರ್ ಇಲ್ಲ ಅಂತೇಳಿ ಹೋಗ್ಬಿಟ್ರು. ಸರ್ವರ್ ಚಾಲು ಮಾಡಿ ನೋಡ್ಬೇಕಾಗಲ್ಲ. ಸರ್ವರ್ ಮಾಡಂತೆ ಮುಂದೆ ಗುರ್ತಾಗತ್ತೆ. ಮಾಡಿದ್ರೆ ರೈತರು ಏನು ಮಾಡ್ಬೇಕು? ರೈತರ ಕಷ್ಟ ಕೇಳೋರು ಯಾರು? ಬೆಳಗ್ಲಿಂದ 20-30 ಮಂದಿ ಕೊಟ್ಟಿಲ್ಲ, 100 ಮಂದಿ ಇಲ್ಲಿ ಇರ್ತೈತಿ. ಹೊಟ್ಟೆ ಕೂಲಿಲ್ಲ, ನೀರಿಲ್ಲ, ಕೇಳೋರು ಯಾರು? ಇವ್ರು ಸಂಕಟ ಹುಬ್ಳಿ ಬಂತು, ಚಡ್ಡಿ ಬಂತು, ನೂಲಿ ಬಂತು, ಎಲ್ಲ ಕೇಂದ್ರಗಳು ಬೀಜ ಸಿಗ್ತಾನೆ ಇಲ್ಲ. ಎಲ್ಲರೂ ಹಿಂಗೆ ಹೇಳ್ತಾರೆ. ಬೀಜ ಕೊಡೋರು ಯಾರು? ಅದು ಕೇಳೋರು ಯಾರು? ನಾವು ಯಾರಿಗೆ ಕೇಳ್ಬೇಕು? ಬಿತ್ತಬೇಕು ಹೆಂಗ? ರೈತ ಏನು ಮಾಡ್ಬೇಕು? ಅದಕ್ಕೆ ಮೇಲಾಧಿಕಾರಿಗಳಿಗೆ ಇವಾಗ ಕ್ರಮ ಕೈಗೊಳ್ಬೇಕು. 20 ಮಂದಿಗೆ ಗೊಬ್ಬರ ಕೊಟ್ಟರೆ ಹೋಗ್ಬಿಟ್ರು ಅವರು. ಸರ್ವರ್ ಅಂತ ಹೇಳ್ತಾರೆ. ಸರ್ವರ್ ಕೈ ನೋಡಿದ್ರೆ ಅವ್ರಿಗೆ ಗೊತ್ತಾಯ್ತು. ಮೊಬೈಲ್ ಚಾಲು ಮಾಡಿ ನೋಡ್ತಾರೆ. ರೈತನ ಹೇಳ್ಬೇಕು. ಶಟರ್ ತಗಲಿಲ್ಲ, ಹೊರಗಿಂತ ತಗೋಲ್ಲ ಅಂತ ಹೋದ್ರು. ಹಿಂಗೆ ಮಾಡಿದ್ರೆ ಹೆಂಗೆ ಮಾಡ್ಬೇಕು ರೈತರು? ಕೇಳೋರು ಯಾರು? ರೈತರು